The question is that how does the force of gravity changes between two objects when the distance between them is reduced to half? ಆಯ್ತಾ, ಅಬ್ಸರ್ವ್ ಮಾಡು. ಸೊ ವಿ ಸ್ಟಾರ್ಟೆಡ್ ವಿತ್ ಗ್ರಾವಿಟೇಷನ್. ಗ್ರಾವಿಟೇಷನ್ ಈಸ್ ನಥಿಂಗ್ ಬಟ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಫೋರ್ಸ್ ಆಫ್ ಅಟ್ರಾಕ್ಷನ್, ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇಲ್ಲೊಂದು ಆಬ್ಜೆಕ್ಟ್ ಇದೆ. ಸೊ ದೇರ್ ವಿಲ್ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೇ ಇಲ್ಲೊಂದು ಪೆನ್ ಇದೆ, ಇಲ್ಲೊಂದು ಪೆನ್ ಇದೆ. ಈಸ್ ಎನಿ ಫೋರ್ಸ್ ಆಫ್ ಅಟ್ರಾಕ್ಷನ್? ಎಸ್, ದೇರ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೇರೆ ಹೇಳಿದ್ದೀವಿ. ಇಫ್ ಇಟ್ಸ್ ಎ ಸಮ್ ಮ್ಯಾಗ್ನೆಟಿಕ್ ಆಬ್ಜೆಕ್ಟ್ಸ್ ಆದರೆ ಲೈಕ್ ಅಟ್ರಾಕ್ಟ್ ಆಗುತ್ತೆ. ಬಟ್ ಇವೊಂದು ಇಫ್ ಇಟ್ ಇಸ್ ನಾಟ್ ಮ್ಯಾಗ್ನೆಟಿಕ್ ಆಬ್ಜೆಕ್ಟ್, any two bodies in the earth or on the earth, any two bodies on the earth experiences force of attraction. That's called gravitational force. In the universe, ಅರ್ಥಾರು ಆಗಲಿ, ಮಾರ್ಸರು ಆಗಲಿ, ಜುಪಿಟರ್ ಆಗಲಿ, ಎಲ್ಲಿದ್ರೂ ಇದ್ದೇ ಇರುತ್ತೆ. ನಾನು ಇಲ್ಲಿ ನಿಂತಿದ್ದೀನಿ, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅರ್ತ್ ಆ್ಯಂಡ್ ಮೀ ಆಯಿತಾ, ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತದೆ. ಸೊ ಅದು ಹಿಂಗೆ, ಅದಕ್ಕೊಂದು ಫಾರ್ಮುಲಾ ಹೇಳಿದ್ವಿ, ಜಿ, ಫೋರ್ಸ್ ಆಫ್ ಗ್ರಾವಿಟೇಷನ್, F, because gravitational force is a force, we indicate by F. F is equal to G, it's a gravitational constant, into m1 into m2 over d square. Two objects, so mass m1 m2 irutte, mass m1 and m2 irutte. So then there is a distance between these two objects which I call it as a d. ಆ d ಇರುತ್ತೆ. So now question ಏನು ಕೇಳ್ತಾ ಇದ್ದಾರೆ, what is the question? The question is that there are two cases. ಏನು ಟೂ ಕೇಸಸ್ಸು? ಚೇಂಜ್ ಏನಂತ ಕೇಳ್ತಿದ್ದಾರೆ ಗ್ರಾವಿಟಿಲಿ. ದೇ ಆರ್ ಆಸ್ಕಿಂಗ್ ವಾಟ್ ಇಸ್ ದ ಚೇಂಜ್ ಇನ್ ದ ಗ್ರಾವಿಟಿ. when two objects, when the distance between them is reduced to half. So you have two cases. Case 1 ಅಲ್ಲಿ ನಾರ್ಮಲ್ ಆಬ್ಜೆಕ್ಟ್ಸ್. So you have two objects and so there is a distance d, there is a m1 m2, and there is a case 2. So there is a case 2. You have again two masses. ಗೊತ್ತಾಗ್ತಾ ಇದೆಯಾ? So now in the second case ಏನು, m1 m2 ಸೇಮ್ ಡಿಸ್ಟೆನ್ಸು ಹಾಫ್ ಮಾಡ್ತಿದ್ದಾರೆ. ಒರಿಜಿನಲ್ ಡಿ ಎತ್ತಾ, ಅದೀಗ d/2 ಆಯಿತಾ, ಹಾಫ್ ಮಾಡ್ತಿದ್ದಾರೆ. ಒರಿಜಿನಲ್ ಡಿಸ್ಟೆನ್ಸ್ ಇಸ್ ಡಿ, ನೌ ಇಟ್ ಇಸ್ ಗೆಟಿಂಗ್ ರೆಡ್ಯೂಸ್ ಟು ಹಾಫ್, d/2. ಏನು ಎರಡರಲ್ಲೂ ಕೇಸ್ 1 ಆ್ಯಂಡ್ ಕೇಸ್ 2. ಲೆಟ್ ಮಿ ಕಾಲ್ ಕೇಸ್ 1ಗೆ ಗ್ರಾವಿಟೇಷನ್ ಫೋರ್ಸ್ F1, ಕೇಸ್ 2ಗೆ F2. ಸರಿನಾ? ನಾವು ವಾಟ್ ಈಸ್ F1? F1 is equal to G into m1 into m2 over d. Here in this problem they have not given any equivalent numbers like mass is 10 kg, distance is 10 meters, ಆ ಥರ ನಂಬರ್ಸ್ ಕೊಟ್ಟಿಲ್ಲ. ಬಟ್ ಇನ್ಸ್ಟೆಡ್ we have to just find the relationship between F1 and F2. F1 ರಿಲೇಷನ್ಶಿಪ್ ಫೈಂಡ್ ಔಟ್ ಮಾಡಬೇಕು. ಗೆಟಿಂಗ್ ಇಟ್? ಸೊ F1 is equal to G into this. So what is F2 here? If I indicate for case 2, F2 is equal to G into m1 into m2 over d. Here ಇಲ್ಲಿ d ಸ್ಕ್ವೇರ್ ಅಲ್ವಾ, ಇಲ್ಲಿ d/2 ಸ್ಕ್ವೇರ್. ಕರೆಕ್ಟಾ? d/2 ಸ್ಕ್ವೇರ್. Now what we have to do is F1 by F2. Say F1 by F2 is nothing but G into m1 into m2 over d square over G into m1 into m2 ಇಲ್ಲಿ d/2 whole square. ಕರೆಕ್ಟಾ? So far done. ಇದು ಬಿಗ್ಗರ್ ರಿಮೈಂಡರು. ವಾಟ್ ಯು ಹ್ಯಾವ್ ಹಿಯರ್ ಇಸ್ ಲೈಕ್ ಬಿಗ್ಗರ್ ರಿಮೈಂಡರ್. ಇದು ಕರೆಕ್ಟಾ? ಇಲ್ಲೂ ನ್ಯೂಮರೇಟರ್ ಡಿನಾಮಿನೇಟರ್ ಇದೆ. ನೀಟಾಗಿ ಬರ್ಕೊಂಡಾಗ ಕ್ಯಾನ್ಸಲ್ ಮಾಡೋದು ಈಸಿ. ನಾವು ಚಿಕ್ಕದಾಗ ಬರ್ಕೋಬಾರ್ದು. ಬರಿಬೇಕಾದ್ರೆ ಏನಕ್ಕೆ ದಪ್ಪ ಬರೀಬೇಕು ಅಂತ ಹೇಳ್ತೀವಿ, ಲೈಕ್ ಟು ಕ್ಯಾನ್ಸಲ್ ಇಟ್ಸ್ ವೆರಿ ಈಸಿ.
ನಾವು ಬರಿಬೇಕಾದ್ರೆ ಕ್ಲಿಯರಾಗಿ ಬರ್ಕೊಳ್ಳಲ್ಲ ಅಂತಂದರೆ ನಾವು ಎಲ್ಲಿ ಯಾವ್ಯಾವ್ದು ಕ್ಯಾನ್ಸಲ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ, ಸರಿನಾ? ಸೊ ನಾವು ಲೆಟಸ್ ಕ್ಯಾನ್ಸಲ್ ಯಾವುದೋ ಒಂದು ನಂಬರಲ್ಲಿ, ಲೈಕ್ ಇದು ಬಿಗ್ಗರ್ ಡಿನಾಮಿನೇಟರ್, ಇಲ್ಲಿ ನ್ಯೂಮರೇಟರ್ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲಿ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ಬೋದು, ಕರೆಕ್ಟಾ? ಫಾರ್ ಟೈಮ್ ಬೀಯಿಂಗ್ ಜಿ ಕ್ಯಾನ್ಸಲ್, M1 ಕ್ಯಾನ್ಸಲ್, M2 ಕ್ಯಾನ್ಸಲ್, M1 ಕ್ಯಾನ್ಸಲ್, ಸರಿನಾ? ಕರೆಕ್ಟಾ? ಈಗ ನೋಡು F1 ಓವರ್ F2 ಇಲ್ಲೇನಿದೆ 1/d² ಇದೆ. ನ್ಯೂಮರೇಟರ್ಲಿ ಎಲ್ಲ ಕ್ಯಾನ್ಸಲ್, 1 ಅಷ್ಟೇ ಇದು ನ್ಯೂಮರೇಟರ್ಲಿ 1 ಅಷ್ಟೇ ಇರೋದು, ಇಲ್ಲಿ d² ಮಾತ್ರ ಉಳ್ಕೊಂಡಿದೆ. ಓವರ್ ಈ ಬ್ಲೂ ರಿಮೈಂಡರು, ನಾವು ದಿಸ್ ಈಸ್ ಬ್ಲೂ ಓವರ್ ಇಲ್ಲೆಲ್ಲ ಕ್ಯಾನ್ಸಲ್ ಆಗಿ ಇಲ್ಲಿ 1 ಅಷ್ಟೇ ಉಳ್ಕೊಂಡಿರೋದು. ಸೊ 1 ಓವರ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ, ಇದನ್ನು ಲೈಕ್ 2² ಬರಿಬೋದಾ? ಬರಿಬೋದು. ಸೊ ದಿಸ್ ಈಸ್ ಎ ಕಾಮನ್ ಪವರ್. ಸೊ d² and it becomes, this is like d²/2², d²/2² ಆಯಿತಾ? d²/2². ಸೊ ಇದನ್ನು ನಾವಿಲ್ಲಿ ಇಫ್ ಯು ಡೂ ದ ರೆಸಿಪ್ರೋಕಲ್ 1/d² ಇಂಟು 1 ಓವರ್ 1/d²/4 ಇದೆ, 4/d². ತಪ್ಪು. 1/this d²/4 d²/4. ಸೊ ಇದಿದೆ, ಐ ಹ್ಯಾವ್ ಟು ಡೂ ದ ರೆಸಿಪ್ರೋಕಲ್ ಆಫ್ ದಿಸ್ ಅಂತಂದರೆ ಈ 1 ಇರುತ್ತೆ, ಇದೇನಿರುತ್ತೆ ಅದು ಶಿಫ್ಟ್ ಆಗುತ್ತೆ, ಇಲ್ಲಿ ಡಿನಾಮಿನೇಟರ್ ಅದು ಉಲ್ಟಾಗುತ್ತೆ. ಸೊ d² ಕ್ಯಾನ್ಸಲ್ ಆಯಿತು, ದೆನ್ ಯು ಬಿಕಮ್ 1/4. ಇಲ್ಲೇನೇ ನೀನು ಇದನ್ನೇ ಸ್ವಲ್ಪ ನಮ್ಗೆ ಗೊತ್ತಾದರೆ ಬೇಕಾದರೆ ಇಲ್ಲೇ d², ಇಲ್ಲಿ d² ಇದೆ, ಇದು ಡಿನಾಮಿನೇಟರ್ ಇದೆ, ಇಲ್ಲಿ d² ಕ್ಯಾನ್ಸಲ್ ಆಯಿತು, ಇಲ್ಲಿ 4 ಇರುತ್ತೆ, 4 ಬರುತ್ತೆ ಅಂತ ಬರಿಬೋದು. ಬಟ್ ಲೆಟ್ಸ್ ಗೋ ಸ್ಲೋ. ಒಂದು ಸ್ವಲ್ಪ ಈ ಥರ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡ್ತಾ ಓಕೆ ಯಾವ ಡಿನಾಮಿನೇಟರ್ ಯಾವ ನ್ಯೂಮರೇಟರ್ಗೆ ಹೋಗುತ್ತೆ ಅಂತ ಐಡಿಯಾ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಅಲ್ಲಿವರೆಗೂ ಒಂದು ಸ್ಟೆಪ್ ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಂದು ಸ್ಟೆಪ್ ಬರ್ಕೊಂಡು ಕ್ಲಿಯರಾಗಿ ಇದು ಕ್ಯಾನ್ಸಲ್ ಆಯಿತು, ಇನ್ನು ಉಳ್ಕೊಂಡಿರೋದು ಯಾವುದು ಇದನ್ನು ಮಾಡಬೇಕು. ಸೊ d² ಆಯಿತು 1/4. ಸೊ ವಾಟ್ ಈಸ್ F1/F2? F1 ಓವರ್ F2 ಈಸ್ ಈಕ್ವಲ್ ಟು 1/4. ಅವ್ರು ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನ್ಯೂ ಕ್ವಾಂಟಿಟಿ ಫೋರ್ಸ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಫೋರ್ಸ್ ಏನಾಗುತ್ತೆ ಅಂತ ಕೇಳ್ತಾ ಇರೋದ್ರಿಂದ ಸೊ F2/F1 ಈಸ್ ಈಕ್ವಲ್ ಟು 4/1. F2/F1 ಈಸ್ ಈಕ್ವಲ್ ಟು 4/1. ಸೊ ವೆನ್ ದ ಡಿಸ್ಟೆನ್ಸ್ ಈಸ್ ರೆಡ್ಯೂಸ್ ಟು ಹಾಫ್ ಏನಾಗುತ್ತೆ, F2 ನ್ಯೂ ಫೋರ್ಸ್ ಏನಾಗುತ್ತೆ 4 times F1. ನ್ಯೂ ಫೋರ್ಸ್ ಏನಾಗುತ್ತೆ 4 times F1. ಫೋರ್ಸು 4 times ಜಾಸ್ತಿ ಆಗುತ್ತೆ. ಒರಿಜಿನಲ್ ಫೋರ್ಸ್ ಎಷ್ಟಿರುತ್ತೆ, ದಟ್ ಬಿಕಮ್ಸ್ ದ 4 times of F1. ಗೊತ್ತಾಗ್ತಾ ಇದೆಯಾ? ಒರಿಜಿನಲ್ ಫೋರ್ಸ್ ಬಿಕಮ್ಸ್ ದ ನ್ಯೂ ಫೋರ್ಸ್ ಬಿಕಮ್ಸ್ 4 times ಆಫ್ ದ ಒರಿಜಿನಲ್ ಫೋರ್ಸ್. F2 ಕ್ಯಾಲ್ಕುಲೇಟ್ ಮಾಡಬೇಕು ಇನ್ ಕೇಸ್ 2 ಥರ. ಗೊತ್ತಾಯ್ತಾ? ಸೊ ನಾವೆಲ್ಲಿಂದ ಶುರು ಮಾಡೋದು? ವಿ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಫೋರ್ಸ್ ಇತ್ತು, ಫೋರ್ಸ್ ಆಫ್ ಗ್ರಾವಿಟಿ ಇತ್ತು. ಫೋರ್ಸ್ ಆಫ್ ಗ್ರಾವಿಟಿ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡ್ತಾ ವಿ ಹ್ಯಾವ್ 2 ಕೇಸಸ್, ಕೇಸ್ 1 ಆ್ಯಂಡ್ ಕೇಸ್ 2. ಇಲ್ಲಿ ಕೇಸ್ 1 ಇದೆ, ಇಲ್ಲಿ ಕೇಸ್ 2 ಇದೆ. ಕೇಸ್ 1 ಕೇಸ್ 2. ಆ ಕೇಸ್ 1ಅಲ್ಲಿ 2 ಆಬ್ಜೆಕ್ಟ್ಸ್ ಇದೆ, M1 ಆ್ಯಂಡ್ M2. ಡಿಸ್ಟೆನ್ಸ್ d ಇತ್ತು. ಕೇಸ್ 2 ಈ ಥರ ಡಯಾಗ್ರಾಮ್ ಬರೀಬೇಕು. ಡಯಾಗ್ರಾಮ್ ಬರೆದಾಗಲೇ ನಮ್ಗೆ ಗೊತ್ತಾಗೋದು. ಕೇಸ್ 2ಅಲ್ಲಿ ಡಿಸ್ಟೆನ್ಸು d/2, ಕೇಸಲ್ಲಿ ಡಿಸ್ಟೆನ್ಸು d/2 ಇದೆ, ಇಲ್ಲಿ d ಇದೆ. ನಮ್ಗೆ ಗೊತ್ತಿರೋ ಫಾರ್ಮುಲಾ. ಕೇಸ್ 1 ಇರೋದ್ರಿಂದ ನಾನು F1 ಅಂತ ಬರ್ಕೋತೀನಿ. F1 F2 F3 ಏನು ಬೇಕಾದ್ರೂ ಬರ್ಕೋಬೋದು. ಗೊತ್ತಾಯ್ತಾ? ಕೆಲವೊಂದು ಸಲ F ಡ್ಯಾಶ್ ಹಿಂಗೆ ಬೇಕಾದ್ರೂ ಬರೀತಾರೆ ಟು ಇಂಡಿಕೇಟ್ ಇದು ಚೇಂಜ್ ಅಂತ ಇಂಡಿಕೇಟ್ ಮಾಡೋಕ್ಕೆ. F1 ಅಲ್ಲ F ಡ್ಯಾಶ್ ಈ ಥರ ಎಲ್ಲ ಏನು. ಗೊತ್ತಾಗ್ತಾ ಇದೆಯಾ? ಸೊ ಬೇರೆ ಥರ ಇಂಡಿಕೇಟ್ ಮಾಡ್ತಾರೆ. ನಾವೇನೋ ಸಿಂಪ್ಲಿ F1 F2 ಅಂತ ಬರ್ದಿದ್ದೀನಿ. F1 ಈಸ್ ದಿಸ್, F2 ಏನಿಲ್ಲಿ ಇದು ನ್ಯೂ. ಇಲ್ಲಿ ಬರಿಬೇಕಾದ್ರೆ ಡಿಸ್ಟೆನ್ಸ್ ಏನು d/2 ಬರ್ಕೋಬೇಕು, ಮತ್ತೆ d ಬರಿಬಾರ್ದು, ಯಾಕಂದರೆ ಆಲ್ರೆಡಿ ಡಿಸ್ಟೆನ್ಸ್ ಚೇಂಜ್ ಆಗಿಬಿಟ್ಟಿದೆ. ಲೈಕ್ ಹಿಯರ್ ಏನು ಇಲ್ಲಿ d2 ಅಂತಂದರೆ ಈಗ d/2 ಅಂತ ಅರ್ಥ. ಕರೆಕ್ಟಾ? ಏಕೆಂದರೆ ಹೊಸ d2 ಇದು M1 M2 ಇದು d2 ಅಂತಂದರೆ M1 M2 d2 ಅಂತಂದರೆ ಇದು d/2 ಅಂತ ಅರ್ಥ. ಸೊ ಇದನ್ನು ಅಪ್ಲೈ ಮಾಡ್ತಾ ಹೋಯಿತು ಅಂದರೆ F1/F2 ಕ್ಯಾಲ್ಕುಲೇಟ್ ಮಾಡಿದ್ರೆ, ಅಥವಾ ಮಾಡಬೇಕಾದ್ರೆ F2/F1 ಬೇಕಾದ್ರೂ ಮಾಡ್ಬೋದು. ಇಲ್ಲೇ ನಾನು F1/F2 ಅಂತ ಏನು ತೋರಿಸ್ದೆ, ಇನ್ಸ್ಟೆಡ್ ಆಫ್ ಯು ಕ್ಯಾನ್ ಟ್ರೈ ಡೂಯಿಂಗ್ F2/F1. ಡೈರೆಕ್ಟಾಗಿ ನಿಂಗೆ F2/F1 ಬಂದುಬಿಡುತ್ತೆ. ಇಲ್ಲಿ ಬಂದು ಮತ್ತೆ ರೆಸಿಪ್ರೋಕಲ್ ಹಾಕೋದು ಬರಲು, ಅಲ್ಲೇ ನಿನಗೆ F2/F1 ಬರುತ್ತೆ. ಸೊ F1/F2 ಮಾಡ್ತಾ ಹೋಯಿತು ಅಂತಂದರೆ ದೆನ್ ಇಫ್ ಯು ಫೈಂಡ್ ಔಟ್ ದ ರಿಲೇಷನ್ಶಿಪ್ F2 ಈಸ್ ಈಕ್ವಲ್ ಟು 4/F1. ಬರ್ಕೋತೀಯಾ?
Students who are watching it online, please note down. So please note down. Since the slides have already been shown, you can go back to the previous slide and you can also like pause the video and then see. Here the offline class is going on. There are few students here who have been so we are like completing, or we have already started the chapters of gravitation, and these are some of the problems. Done? ಬರೀ ಅಲ್ಲಿರೋದನ್ನೇ ಬರೀಬೇಕಷ್ಟೆ.